ಹಾಯ್ ಹಲೋ, ನಾನು ನಾಗರಾಜ್ ಕುಡ್ಪ್ಲಿ. ಈ ಶಕ್ತಿ ಶಕ್ತಿ ಕುಮಾರ್ ಮೊನ್ನೆ ಒಂದು ಲೈವ್ ಮಾಡಿದಾಗ 4 ದಿವಸ ಲೈವ್ ಮಾಡಿದಾಗ ಏನಾಯಿತು ಅಂದ್ರೆ ಯಾರೋ ಪ್ರಶ್ನೆ ಕೇಳಿದರು, ಏನ್ರಿ ಶಕ್ತಿ ಬಿಗ್ ಬಾಸ್ ಹೋಗ್ತಾನಂತ ಅಂತ ಹೇಳಿದೆ. ಆಯ್ತು ಬಿಡಪ್ಪ, ಹೋದ್ರೇನಾಯ್ತು, ನನಗೆ ಗೆಳೆಯ ಆಗ್ಬೇಕು, ಬೈದ್ರೆ ಬೈಸ್ಕೊಂತಾನ ಅಂತ ಹೇಳಿದೆ. ಚಲೋ ಮಾತಾಡ್ತಾನೆ, ಸೆಲೆಕ್ಟ್ ಆದ್ರೆ ನನಗೇನು ತೊಂದರೆ ಇಲ್ಲ, ನನಗೇನು ಸಕತ್ತಿಲ್ಲ, ನಾವು ನೋಡ್ತೇವೆ, ಖುಷಿ ಪಡ್ತೇವೆ ಬಿಡು, ಹೋದ್ರೆ ಏನಾಯ್ತು ನಾವು ಅಂತ ಅಂದೆ. ಅದನ್ನು ಸುದ್ದಿ ಚಾವಡಿಯವನ್ನ ಹಾಕಿಬಿಟ್ರೆ, ಸುದ್ದಿ ಚಾವಡಿ ನನಗೆ ಗೊತ್ತಿಲ್ಲ. ಸುದ್ದಿ ಚಾವಡಿಯವನ್ನ ಎಡಿಟ್ ಮಾಡಿ ಅದಕ್ಕೆ ಅವನ ಫೋಟೋನ ಹೈಲೈಟ್ ಮಾಡಿ ಹಾಕಿದ್ದಾನೆ. ಅದು ನನಗೆ ಹಿಂದ್ಲಿಂದ ಬೈದಾನವ ಶಕ್ತಿ ಕುಮಾರ್. ಸ್ವಲ್ಪ ಬೆಂಕಿ ಹಚ್ಚೋ ಕೆಲಸ ಭಾಳ, ಹಿಂದೆ ರೋಲ್ ಕಾಲ್ ಮಾಡಿದ್ದು ಅದು ಇದು ಭಾಳ ಬೈದೇನೆ. ಆಮೇಲೆ ನನಗೆ ಸುಮಾರು ಒಂದು 25-30 ವಿಡಿಯೋ ಮಾಡಿ ನನ್ನ ಅಶ್ಲೀಲ ಇವು ಅದಾವೆ, ಸಿ ಟಿ ಅದಾವು ಅಂತ ಹೇಳಿ ಇವತ್ತು ಬಿಡ್ತಾನೆ ನಾಳೆ ಬಿಡ್ತಾನೆ ಅಂದು ಹುಡ್ದು ಅವನು ಬೆಳೆಯೋಕೆ ಹುಡುಗಾಟಿಗೆ ಮಾಡಿ ನಾವು ಓದಿಲ್ಲ ಏನೆಲ್ಲ ಅನ್ಪಾಡವ. ಅದಕ್ಕೆ ಅವನು ಕೊಟ್ಟಾಗ ಬಿಡು ಅತ್ತಾಗ ಈಗ ಒಂದು ಸ್ವಲ್ಪ ಬೈದ್ರೆ ಅವನು ಒಂದು 10 ಬೈತಾನೆ. ಅದಕ್ಕೆ ಅವ್ನು ಕೊಟ್ಟಾಗ ನಾವು ಯಾಕೆ ಬೈಸ್ಕೋಬೇಕು, ಅನ್ಪಾಡ್ ಅವ್ನು ಕೊಟ್ಟಾಗ ಅಂಥೇಳಿ ಈ ದಾವಣಗೆರೆಗೆ ಯಾವುದೋ ಒಂದು ಅನ್ಪಾಡ್ ಕೂಡ ಜಗಳ ಹಚ್ಚಿದ. ಆಮೇಲೆ ಮಂಜುಳಾ ಪೂಜಾರಿಗೂ ನನಗೂ ಜಗಳ ಹಚ್ಚಿದ್ದ. ಹಿಂಗೆ ಒಟ್ಟು ಅವನಿಗೇನಪ್ಪ ಅಂದ್ರೆ ಒಬ್ರಿಗೊಬ್ರಿಗೆ ಜಗಳ ಹಚ್ಚಿ ಆಟ ಆಡೋಕೆ ನೋಡ್ತಾನೆ. ನಾಳೆ ಇಬ್ಬರು ಒಂದಾಗಿ ಬಡಿದ್ರೆ ಏನಕ್ಕನ ಹಾಕನವ ಬಡಿಸ್ಕೊಂತಾನೆ. ಯಾರು ಕೊಟ್ಟಾಗಾರ ಬಡಿಸ್ಕೊಂತಾನೆ. ನಾವಂತೂ ಕಾನೂನು ಕೈ ತಗೊಳ್ಳೋ ಮನುಷ್ಯ ನಾನಲ್ಲ, ನಾವು ತೊಗೊಳೋದು ಅಲ್ಲ. ಯಾರಿಗಾರ ಕಾನೂನು ತಗೊಂತಂದ್ರೆ ತಗೋಬೇಡ್ರಿ ಅಂತ ಹೇಳ್ತೇನೆ. ಹಂಗಿದ್ರೆ ನಾವು ಲಾಯರ್ಗಳು ಸ್ವಲ್ಪ ಎಲ್ಲಾರ ಚಿತ್ರಾವಣೆ ಮಾಡಿಬಿಟ್ರೆ ಒಬ್ರಿಗೊಬ್ರು ಮರಣ ಆಗಿಬಿಡ್ತಾರೆ. ನಮ್ಮನ್ನು ಕೇಳ್ತಾರೆ, ಸರ್ ತೆಗೆದು ಬಿಡ್ತೇವೆ ಅಂತಾರೆ, ಸಿವಿಲ್ ಕೇಸು ಅವು ಇದ್ದಾರೆ, ಅದರಿಂದ ಲಾಭ ಆಗಲ್ಲ ಅಂತ ಹೇಳ್ತೇವೆ, ಕೈಕಾಲು ಮುರಿತೇವೆ ಅಂತಾರೆ, ಅದರಿಂದ ನಿನ್ನ ಆಸ್ತಿ ಬರೋದಲ್ಲಪ್ಪ ಅಂತ ಹೇಳ್ತೇವೆ. ಸೊ ನಾನು ಒಬ್ಬ ಲಾಯರಾಗಿ ನನ್ನ ಅಡ್ವೈಸ್ ಇದಿರ್ತದೆ. ಹೀಗಾಗಿ ಏನಾಗಿದೆ ಅಂದರೆ ನೋಡಿ, ಅವ್ರವ್ರು ಚೆನ್ನಾಗದಾರ ಅಂದು ಯಾರೋ ಮಹಾದೇವ್ ಜೊತೆಗೆ ಹೇಳಿದಾರ. ಇವನ ಹೇಳಿಸಿರ್ತಾನ ಕಳ್ಳವನು. ಯಾರು? ಶಕ್ತಿ. ಶಕ್ತಿ ಇವೆಲ್ಲ ನಾಟಕ ಬಿಡಲೆ, ಸುಮ್ಮನೆ ತೀಟಿ ಹಚ್ಚೋದು ಬಿಟ್ಟು ಸುಮ್ಮನೆ ಇದು ಮಾಡಿಕೊಂಡು ಹೋಗು. ಇದೇನಾಗಿದೆ ಅಂದರೆ ಮಹಾದೇವ್ ಜತ್ ಅದನ್ನಲ್ಲ, ಅವ ತಪ್ಪು ತಿಳ್ಕೊಂಡಾನ. ಮಹಾದೇವ್ ಜತ್ ಪಾಪ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಅವನಿಗೆ ಮಾತಾಡಿರ್ತಾರೆ. ನೋಡಪ್ಪ, ಅವ್ರು ಹಳೆಯ ಮಾವ ಅಂತ ನೀ ನೋಡಿರ ಕುಡುಪ್ಲಿ ಸರ್ ಪರ ಮಾತಾಡ್ತಿದ್ದಿ, ಅವನಿಗೆ ಬೈತಿದ್ದಿ ಅಂತ ಹೇಳಿದ್ದಾರೆ. ಸೊ ಕಾರಣ ಮಹಾದೇವ್ ಜತ್ ಯಾವಾಗಲೂ ನನಗೆ ಒಳ್ಳೆ ಹುಡುಗ. ಅವನು ಕೆಟ್ಟದ್ದಕ್ಕೆ ಸಹಿಸೋದಿಲ್ಲ, ಮಿಲಾಪಿಗೆ ಸಹಿಸೋದಿಲ್ಲ. ಅವನು ಸುಮ್ಮನೆ ಅಳಿಯ ಅಂದ್ರೆ ನನಗೇನು ಸಂಬಂಧಿಕ ಅಲ್ಲ. ಶಕ್ತಿಕುಮಾರ್ ಅವನು ಯಾವ ಜಾತಿ ಏನೋ ಸಂಬಂಧ ನನಗೆ ಗೊತ್ತು, ಸಂಬಂಧಿಕರಲ್ಲ ನಮಗೆ. ಅವರು ಸುಮ್ಮನೆ ಹಂಗೆ ಮಾವ ಅಂತಾನೆ ಅಳಿಯ ಅಂತ ಅಂದಿದ್ದಾನೆ ಅಷ್ಟೇ. ಅವ್ರ ಮನೆಗೆ ನಾವು ಹೋಗಿಲ್ಲ, ಒಂದೊಂದು ಚಾನೂ ಕೊಡೋದಿಲ್ಲ ನಾವು. ಏನು ನಾನಾ ಇಲ್ಲಿ ರಾಣೆಮಂದ್ರ ಬಂದ ಉಣಿಸಿ ಕಳಿಸೀನಿ, 2 ಸರಿ ಉಣಿಸಿ ಕಳಿಸೀನಿ. ಅದಕ್ಕೂ ಒಂದು ಏನಾರ ಅಂತತಿ, ಏನಾರ ಅಂತದ ಬರೀ ಒದರದ ಏನಿಲ್ಲ, ಒಳ್ಳೇದಾಗೋದಿಲ್ಲ ಅದು. ಸುಮ್ಮನೆ ಎಲ್ಲ ಬಿಟ್ಟು ದುಡಿಮೆ ಮಾಡ್ಕೊಂಡು ಹೋಗೋದ್ರೆ ಒಳ್ಳೇದು. ಆದ್ರೆ ಹಾಗಂತ ಅವನ ಮೇಲೆ ಇನ್ನಿಲ್ಲ. ಇನ್ನೂ ನಾನು ಹಾಕಿದ ಕೇಸ್ ಹಂಗ ಇದೆ ಅವನ ಮೇಲೆ. ಇಲ್ಲಿ ರಾಣೆಬೆನ್ನೂರು ಕೋರ್ಟ್ನಾಗ ಇನ್ನೂ ಕೇಸ್ ಇದೆ ಅವನ ಮೇಲೆ. ಆದ್ದರಿಂದ ಈ ಜತ್ ಅದನ್ನೆಲ್ಲ ಮಹಾದೇವ್ ಜತ್ ತಪ್ಪು ತಿಳ್ಕೊಂಡು ನಾನು ತಮ್ಮ, ನೀನು ಯಾವಾಗಿದ್ರೂ ನನಗೆ ತಮ್ಮನೇ. ಆದ್ದರಿಂದ ನಿನಗೊಮ್ಮೆ ಹೇಳ್ಬಿಟ್ಟೆ, ನನ್ನ ಹಾರ್ಟ್ನಾಗ ಅದೀನಿ ಅಂತೇಳಿ. ಯಾಕಂದರೆ ಗಟ್ಟಿ ಮಾತು, ಗಟ್ಟಿ ಮನಸ್ಥಿತಿ ಇದೆ, ಒಳ್ಳೆಯದದು. ಆದ್ದರಿಂದ ಹಂಗೆ ತಪ್ಪು ತಿಳ್ಕೊಬೇಡ. ಹಂಗಂತ ನಾನು ಶಕ್ತಿಕುಮಾರ್ಗೆ ಜೊತೆಗೆ ಹೊಂದ್ಕೊಂಡು ನಿನಗೆ ಇರಿಟೇಷನ್ ಮಾಡೋಕೆ ಉದ್ದೇಶ ನಂದಿಲ್ಲ. ಲೈವ್ ಮಾಡ್ಬೇಕಾದ್ರೆ ಸೋಜ್ ಮಾತಾಡಿದೆ. ಈಗ ನನಗೆ ಆಗದ ವೈರಿ ಕೇಳಿದ್ರು ನಾನು ಒಳ್ಳೆಯರ ಅಂತಾನೆ ಲೈವ್ನಾಗ ಹೇಳ್ಬೇಕಾಕತ್. ನಾನು ಹಂಗೆ ಲೈವ್ನಾಗ ಎಲ್ಲರಿಗೂ ಬೈಯಕ್ಕೆ ಬರಲ್ಲ. ಮತ್ತು ನಾವು ಹೆಂಗ್ರಿ ಅಂದ್ರೆ ಯಾವುದೇ ಉದ್ದೇಶ ಇಲ್ದಂಗೆ ಇದು ಮಾಡಲಿ. ಅದನ್ನು ನೀವು ಹೈಲೈಟ್ ಮಾಡೋಣ. ಯಾರು? ಶೇರ್ ಚಾಟ್ನವ ನಮಗೆ ಹಾಕ್ತಾನೆ ಬೈಸ್ತಾನೆ. ಡಿಲೀಟ್ ಮಾಡೋಕೆ ನಮಗೆ ಆಪ್ಷನ್ ಇರೋದಿಲ್ಲ. ನೋಡಪ್ಪ, ಶೇರ್ ಚಾಟ್ ನಾನು ನಿಮಗೆ ಹೇಳ್ತೀನಿ, ನೀನು ನಮ್ಮ ಹಾಕಂಗಿದ್ರೆ ಯಾರ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಡಿಲೀಟ್ ಮಾಡು.
ಮತ್ತು ಡಿಲೀಟ್ ಮಾಡಂಗಿಲ್ಲಪ್ಪ, ಕೆಟ್ಟ ಬೈಸಕ್ಕೆ ಹಾಕಿದೀಯಪ್ಪ ಅಂದ್ರೆ ನನ್ನವ ಯೂಸ್ ಮಾಡ್ಕೋಬೇಡ. ಇಲ್ಲ ಅಂದ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ನೋಡು. ಇನ್ನೂ ತಂದು ನಿಲ್ಲಿಸ್ತೇನೆ ಕೋರ್ಟಿಗೆ ಬೇಕಾರೆ ಶೇರ್ ಚಾಟ್. ನಿನ್ನ ಶೇರ್ ಚಾಟ್ ಸೈಬರ್ ಕ್ರೈಮಿಗೆ ಕೊಟ್ಟು ಬಂದ ಮಾಡಿಸ್ಬಿಡ್ತಾನೆ. ಹುಷಾರು ನನ್ನ ಬಗ್ಗೆ, ನನ್ನ ಡೇಂಜರ್ ನಾನು. ನಿನ್ನ ಇದನ್ನು ಯೂಟ್ಯೂಬ್, ನಿನ್ನ ಫೇಸ್ಬುಕ್, ಟ್ಯೂಬ್ ಏನು 2,29,000 ನಿನ್ನ ಇದಾಗಿದ್ದಾವೆ ಈಗ ಸಬ್ಸ್ಕ್ರೈಬು. ನಾನು ಏನು ಮಾಡಿಬಿಡ್ತಾನೆ ಅಂತ ಬಂದ ಮಾಡಿಸುವ, ಸ್ಟೇ ತಗೊಂಡ್ಬಿಡ್ತಾನೆ ಕೋರ್ಟಿಗೆ ಹಾಕಿ. ಅದನ್ನು ಕೋರ್ಟಿಗೆ ಹಾಕಿ ಸ್ಟೇ ತಗೊಂಡ್ಬಿಡ್ತಾನೆ ನಾನು ನಿನ್ನ ಯೂಟ್ಯೂಬ. ಹಾಂ, ನನ್ನ ಬಗ್ಗೆ ಹಿಂಗೆ ಹಾಕಿ ಬೈಸ್ತಾನಂತ ಹಾಕ್ತಾನೆ, ಯಾರ್ಯಾರ ಜೊತೆಗೆ ಏನೇನೋ ಹಾಕ್ತಾನೆ. ಅದಕ್ಕೆ ಭಾಳ ಹುಷಾರಿ. ನೀನು ನಾಗರಾವಿನ ಸರ್ಪದ ಸ್ನೇಹ ಮಾಡೋಕೆ ಹೋಗಬೇಡ. ನಾವು ಮಾಡ್ತೇವೆ, ಹಾವಿನ ಔಷಧಿ ಇಟ್ಕೊಂಡಿರ್ತೇವೆ ನಾವು ಮಾಡ್ತೇವೆ. ನಾವಿರೋದು ಪೊಲೀಸ್ ಸ್ಟೇಷನ್ನಾಗ, ನಾವಿರೋದು ಕೋರ್ಟ್ ಹತ್ರ, ನಾವಿರೋದು ಜೈಲ್ ಹತ್ರ. ಹೀಗಾಗಿ ಗಂಡು ಸಬ್ಜೆಕ್ಟ್ನಾಗ ಅದಾವೆ ನಾವು. ಲಾಯರ್ಸು, ಪೊಲೀಸರು, ಜಜಸ್ಸು ಎಲ್ಲಿರ್ತಾರೆ ಅಂದರೆ ಗಂಡು ಮೆಟ್ಟಿದ ಜಾಗದಲ್ಲಿ ನಾವು ಇರ್ತೇವೆ. ಅದಕ್ಕೆ ಸ್ವಲ್ಪ ಹುಷಾರಿ. ಕಾನೂನು ಅಂದ್ರೆ ಗಂಡುಗಲಿ ಅದು. ಆ ಕಾನೂನು ಜೊತೆ ಧೈರ್ಯ ಸೇರಿದ್ರೆ ಏನಾಕತಿ ತಿಳ್ಕೊಂಬಿಡು. ಅವೆರಡೂ ಇದ್ದರು ನಾನು. ಕಾನೂನು ಜ್ಞಾನ ಮತ್ತು ಧೈರ್ಯ ಎರಡೂ ಇದ್ದವು ನಾನು. ಅದಕ್ಕೆ ನನ್ನ ಕೊಟ್ಟಾಗ ಯಾರು ಆಟ ಆಡಿದ್ರೆ ಭಾಳ ಹುಷಾರಿರ್ರಿ. ಮೇಲೆ ನಮಗೆ ಜೀವದ ಹಂಗೂ ಇಲ್ಲ. ಡೋಂಟ್ ಕೇರ್ ಮಾಸ್ಟರ್. ನಾನು ಜಗತ್ತಿಗೆ ಏನಾಗಿ ಯಾರಿಗೂ ಹೆದರಲ್ಲ ನಾನು. ಯಾಕಂದ್ರೆ ನಾನು ತಪ್ಪು ಮಾಡಲ್ಲ, ನಾ ಯಾರಿಗೂ ಹೆದರೋದಲ್ಲ. ನನ್ನ ಬಗ್ಗೆ ಏನಾರ ಹಂಗೆ ಮಾಡೋ ಮಟ್ಟದಾದರೆ ಕೋರ್ಟ್ನಾಗ ಬಂದು ನಿಂತ್ಕೊಂಡು ನಾಳೆ ಶಿಕ್ಷೆ ಅನುಭವಿಸೋಕೆ ರೆಡಿ ಇರ್ಬೇಕಾಕತಿ. ನಾನು ಮಾತಾಡೋದು ಸಂವಿಧಾನಾತ್ಮಕವಾಗಿ. ಈ ಹೊಲಸು ಬೈಯೋದಲ್ಲ. ಹೊಲಸು ಬೈಯೋದಕ್ಕೆ ಟ್ರೋಲು ಅನ್ನೋದಲ್ಲ ಅದು. ಹೊಲಸು ಬೈಯೋಕೆ ನಾನು ಹಳ್ಳಿ ಬಿಟ್ಬಿಡ್ದೆ, ನನಗೆ ಬರೋದಲ್ಲ ಬೈಯೋಕೆ. ಶಿಕ್ಷಕರಿಗೆ ಬೈಯೋದಲ್ಲ. ಕ್ಯಾಟಗಾರಿಕಲ್ ಕ್ರಿಟಿಸೈಸ್ ಮಾಡ್ತಾನೆ. ಪ್ರಧಾನಿನೂ ಕ್ರಿಟಿಸೈಸ್ ಮಾಡ್ತಾನೆ. ಕೆಟ್ಟದೇ ಬೈಯಲ್ಲ ಅವ್ರನ್ನ. ರಾಜಕಾರಣಿಗಳಿಗೂ ನಾನು ಮಾಡ್ತೀನಿ, ಟೀಕಾ ಮಾಡ್ತೀನಿ. ಹೊಲಸು ಬೈಯೋದಲ್ಲ. ಹೊಲಸು ಯಾಕೆ ಬೈಬೇಕು ಅವ್ರಿಗೆ? ಹೊಲಸು ನಿಂದನೆ ಮಾಡೋದಲ್ಲ. ಹೌದಾ? ಅದಕ್ಕೆ ಅವನು ಟೀಕಾ ಮಾಡ್ಬೇಕ್ರಿ. ಈಗ ನಮಗೆ ಬಂಗಾರ ಕೊಳ್ಳೋದು ಬಿಡ್ರಿ ಅಂದರು, ಪೆಟ್ರೋಲ್ ಕಡಿಮೆ ಉಪಯೋಗಿಸ್ರಿ ಅಂದರು. ಮತ್ತು ನೀವು ವಿಮಾನ ಹತ್ತೋದು ಬಿಡ್ರಿ ಅಂತ ಹೇಳಿದ್ದು ನಾನು. ತಪ್ಪೇನೈತಿ? ವಿಮಾನ ಹತ್ತೋದು ಬಿಡ್ರಿ, ವಸ್ತು ಪರದೇಶಕ್ಕೆ ಹೋಗೋದು ಬಿಡ್ರಿ, ಪೆಟ್ರೋಲ್ ಉಳಿತೈತಿ, ವಿಮಾನದ ಖರ್ಚು ಉಳಿತೈತಿ ಅಂತ ಹೇಳಿದ್ದೀನಿ. ಏನು ತಪ್ಪಿದು? ನನ್ನ ಅಭಿಪ್ರಾಯ ಅದು. ಆದ್ದರಿಂದ ನೀ ಜಾಸ್ತಿ ಬಯಸ್ತೀನಿ ನೋಡಪ್ಪ ನೀನು ಶೇರ್ ಚಾಟ್. ನೀ ಇನ್ನೊಮ್ಮೆ ಏನಾರ ನನ್ನ ಇದ್ರಾಗ ಅಲ್ಲಿ ಕೆಳಗೆ ಬೈಯೋವಷ್ಟು ವಾಲ್ನಾಗೆಲ್ಲ ಜನ ಓದ್ತಾರೆ ಅವನ್ನ. ಸುಮಾರು 150-200 ಬರೀ ನನಗೆ ಬೈಯೋ ಇರ್ತಾವೆ. ಅವನ್ನ ಬಿಟ್ಟಿದ್ದೀವಿ. ಏನು ಬೇಕಂತ ಹಾಕ್ತೀಯ ಹಂಗೆ ಅದನ್ನು ನೀನು ಡಿಲೀಟ್ ಮಾಡೋವನ್ನ. ಇಲ್ಲ ಆಪ್ಷನ್ ಬಿಡು, ಬರೀ ಸಬ್ಸ್ಕ್ರೈಬರ್ ಅಷ್ಟೇ ಇದು ಮಾಡೋಕ್ಕೆ ಹೇಳು. ಪಬ್ಲಿಕ್ ಇಟ್ಬಿಟ್ಟಿದ್ದೀನಿ ನೀನು, ಯಾರ ಮಾಡ್ಕೊಳ್ಳಿ ಅಂಥೇಳಿ. ಓಕೆ? ಆದ್ದರಿಂದ ಮಹಾದೇವ್ ಜೊತೆ ಏನು ನಿನಗಂತೂ ನಾನೇನು ಅಂದಿಲ್ಲ, ಅನ್ನೋದೂ ಇಲ್ಲ. ನೀನೇನಾರ ನಿನಗೆ ಸಮಾಧಾನ ಆಗಂಗಂದ್ರೆ ಬೈದ್ರೆ ಬೈ ಕೇಳಪ್ಪ. ನಾನೇನು ಮನಸ್ಸಿಗೆ ನಾವು ನೋಡ್ಕೊಳ್ಳೋ. ಯಾಕಂದ್ರೆ ಸಾವಿರಾರು ಮಂದಿ ಬೈತಾರೆ ನನಗೆ, ಅದ್ರ ಬಗ್ಗೆ ಬೇಜಾರಲ್ಲ. ಸಾವಿರಾರು ಮಂದಿ ಬೈದರೆ ಕೋಟ್ಯಾಂತರ ಮಂದಿ ನನ್ನ ಹೊಗಳರದಾರೆ, ಖುಷಿ ಪಡ್ತಾರೆ. ಸಣ್ಣ ಮಕ್ಕಳು ಕನ್ನಡ ಶಾಲೆ ಹುಡುಗರು ನನ್ನ ನಾಗರಾಜ್ ಸರ್ ಹೊಂಟಾರ ಅಂತಾರೆ ಅಂದ್ಬೇಕಾರೆ ನಾನು ಎಷ್ಟು ಪ್ರೀತಿ ಹೃದಯವಂತದನೆ ಅನ್ನೋದು ಅದು ಆ ಮಕ್ಕಳು ಹೇಳ್ತಾವೆ ನನಗೆ. ನಾನು ಹೃದಯವಂತದನೆ ಅಂತ ಮಕ್ಕಳು ಹೇಳ್ತಾರೆ. ಅವ್ರು ನನ್ನ ಅರ್ಥಕೊಂಡಿದ್ದಾರೆ. ನೀವೆಲ್ಲರೂ ದೊಡ್ಡರಾಗಿ ಪ್ರಬುದ್ಧತೆ ಬಂದು ಯುವಕರದಿರಿ, ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ? ಸಮಯಾನುಸಾರ ಮಾತಾಡ್ತೇವೆ. ಈ ಸಿದ್ದರಾಮಯ್ಯ ಸರ್ ಯಡಿಯೂರಪ್ಪರ ಫಂಕ್ಷನ್ಗೆ ಹೋಗಿ ಬಂದರು, ಹಂಗಂತೇಳಿ ಕೊಲ್ಲಿಡಾಕಾರ ರಾಜಕಾರಣದಾಗ. ಹಂಗಿರ್ತಾವೆ ರಾಜಕಾರಣ ಇರ್ತಾವೆ. ಅವನು ಮಾತಾಡಿರೋದು, ಅವನು ಹೀಯಾಳಿಸಿರೋದು, ರಾಣೆಬೆನ್ನೂರಿಗೆ ಬಂದು ನನ್ನ ಅಟೆಂಪ್ಟ್ ಮರ್ಡರ್ ಮಾಡಿರೋದು, ಕೋರ್ಟ್ ಮುಂದೆ ಬಂದು ಮರ್ಡರ್ ಮಾಡಿರೋದು, ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅವನು ನನ್ನ ಮೇಲೆ ಹಲ್ಲೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿರೋದು, ಇವ್ಯಾವನು ಶಕ್ತಿಕುಮಾರ್ ಮಾಡಿರೋದು ನಾನು ಮರೆಯೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾವಿನ ದ್ವೇಷ 12 ವರ್ಷ, ಆದರೆ ನನ್ನ ದ್ವೇಷ 100 ವರ್ಷ. ಆದ್ದರಿಂದ ನಾನು ದ್ವೇಷ ಎಲ್ಲರ ಮೇಲೂ ಇಟ್ಕೊಳೋದಲ್ಲ.
ಕೆಲವರು ಕೆಲವ್ರ ಮೇಲೆ ಈ ಸೋಷಿಯಲ್ ಮೀಡ್ಯಾದ ಬೈತಾರೆ ಹೋಗಾರ, ಅದು ನನಗೇನು ಆಗೋದಿಲ್ಲ. ಅದಕ್ಕೆ ಶಕ್ತಿಕುಮಾರ್ ನಿನಗೊಂದು ಮಾತು ಹೇಳ್ತಾನೆ, ಬರೀ ನೆಗೆಟಿವ್ ಮಾತಾಡ್ತೀನಿ. ನೀನು ಮಾತಾಡೋಕೆ ಹೋಗ್ಬೇಡಂಗೆ, ನಿನಗೆ ಒಳ್ಳೇದಾಗೋದಿಲ್ಲ. ನಿನ್ನಟ್ಟಿ ನೀ ಸುಮ್ಮನದ್ದು ಬಿಡೋ, ಮಾದೇವನು ಬೈಯೋದು ಬಿಡ್ತಾನೆ. ಒಳ್ಳೆ ಕೆಲಸ ಮಾಡು. ಸುಮ್ಮನೆ ಹೋಗಿ ಯಾವ್ಯಾವನಾರ ಕಟ್ಕೊಂಡಿ, ಅನ್ಪಾಡ್ಗಳು ಕಟ್ಕೊಂಡಿ ಏನೇನಾರ ಮಾಡ್ತಿದ್ದಿ ಅಂದ್ರೆ ಮತ್ತೆ ಬಿಡ್ತಾರನ್ನೇ. ಜೈ ಹಿಂದ್, ಜೈ ಕರ್ನಾಟಕ.